ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ 2 ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡಕ್ಕೆ ಇವತ್ತು ಕ್ಲೈಮ್ಯಾಕ್ಸ್. ಕಾರಣ ಈಗ 7 ಗಂಟೆಯಿಂದ ಈಗಾಗಲೇ ಮತದಾನ ಶುರುವಾಗ್ಬಿಟ್ಟಿದೆ. ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಬರಿತಾ ಇದ್ದಾನೆ ಮತದಾರ. ಮತಪ್ರಭು ಇವತ್ತು ಯಾರ ಕಡೆ ಒಲವು ತೋರ್ತಾನೆ? ಈಗಾಗಲೇ 2 ಕ್ಷೇತ್ರಗಳಲ್ಲಿ ಶುರುವಾಗಿದೆ ಮತದಾನ. ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಬೆಳಗ್ಗೆಯಿಂದಲೇ ನಡೀತಾ ಇದೆ ಬಿರುಸಿನ ಮತದಾನ. ದಾವಣಗೆರೆಯಲ್ಲಿ ಮತಗಟ್ಟೆಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ವಿಠಲ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮತದಾನದ ಪ್ರಕ್ರಿಯೆ ಪರಿಶೀಲಿಸಿದಂತ ಸಿಇಒ ಗಿತ್ತೆ ಮಾಧವ್ ವಿಠಲ್ ರಾವ್ ದಾವಣಗೆರೆ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂತಹ 25 ಅಭ್ಯರ್ಥಿಗಳು 284 ಮತಗಟ್ಟೆಗಳ ಪೈಕಿ 76 ಸೂಕ್ಷ್ಮ ಮತಗಟ್ಟೆಗಳು ಅಂತೇಳಿ ಗುರುತಿಸಲಾಗಿದೆ. ಮತಗಟ್ಟೆಗಳ ಸುತ್ತ ಫುಲ್ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ 284 ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 76 ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಿರೋದು. ಕಾರಣ ಆ ಜಾಗದಲ್ಲಿ ಆಗಾಗ ಅಹಿತಕರ ಘಟನೆಗಳು ನಡೆದದ್ದು ಉಂಟು. ಚಿಕ್ಕ ವಿಚಾರಕ್ಕೆ ಗಲಭೆಗಳಾಗಿದ್ದು ಉಂಟು. ಹಾಗಾಗಿ ಆ ಒಂದಷ್ಟು ಪ್ರದೇಶಗಳನ್ನ ಮತಗಟ್ಟೆಗಳನ್ನ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಈಗಾಗಲೇ ಮತದಾನ ಶುರುವಾಗಿದ್ದು 7 ಗಂಟೆಯಿಂದ ಮತದಾರರು ಮತಗಟ್ಟೆಗಳತ್ತ ತೆರಳಿ ತಮ್ಮ ಅಮೂಲ್ಯವಾದ ಮತವನ್ನ ಹಾಕ್ತಿದ್ದಾರೆ. ದಾವಣಗೆರೆ ದಂಗಲ್ ಕ್ಷೇತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಮತದಾನ ಶುರುವಾಗಿದ್ದು ಮತದಾರರು ಮತಗಟ್ಟೆಗಳತ್ತ ತೆರಳುತ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಹಿಡಿತದಲ್ಲೇ ಇತ್ತು. ಈ ಬಾರಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದೆ. ಇವತ್ತು ಮತದಾನ ನಡೀತಾ ಇದೆ, ನೋಡೋಣ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗಾಗಲೇ ದಾವಣಗೆರೆ ದಂಗಲ್ ಶುರುವಾಗಿದೆ, ಮತದಾನ ಪ್ರಕ್ರಿಯೆ ಕೂಡ ಶುರುವಾಗ್ಬಿಟ್ಟಿದೆ. ಹೇಗಿದೆ ಮತದಾರರ ನಾಡಿ ಮಿಡಿತ? ಜೊತೆಗೆ ದಾವಣಗೆರೆ ಕ್ಷೇತ್ರ ಅಂತ ಬಂದಾಗ ಜಿದ್ದಿನ ಕ್ಷೇತ್ರ, ಕಾಂಗ್ರೆಸ್ ಹಿಡಿತದಲ್ಲಿರುವಂತಹ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಿದೆ. ಹೇಗಿದೆ ಸದ್ಯದ ಪರಿಸ್ಥಿತಿ? ಎಷ್ಟು ಜನರು ಈಗಾಗಲೇ ಬಂದಿದ್ದಾರೆ? ಎಷ್ಟೊತ್ತಿಗೆ ಬರುವಂತ ನಿರೀಕ್ಷೆ ಇದೆ? ಖಂಡಿತ ಸೌಖ್ಯ. ಏನಂತಂದ್ರೆ ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಸುಮಾರು 284 ಒಂದು ಮತಗಟ್ಟೆಯಲ್ಲಿ 50 ಮತಗಟ್ಟೆ ಗ್ರಾಮಾಂತರ ಪ್ರದೇಶದಲ್ಲಿ 234 ಮತಗಟ್ಟೆಗಳು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇದರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಂತೂ ಕೂಡ ಈಗಾಗಲೇ ಗುರುತಿಸಲಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಕೂಡ ಬಹಳಷ್ಟು ಜನ ಬಂದು ಮತದಾನ ಮಾಡುವಂತ ಒಂದು ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಈಗ ತಿರುಮನಹಳ್ಳಿಯಲ್ಲಿ ಇರ್ತಕ್ಕಂತಹ 242ನೇ ಪಿಂಕ್ ಮತಗಟ್ಟೆ ಏನಿದೆ, ಒಂದು ತಾಂತ್ರಿಕ ದೋಷ ಉಂಟಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ತಡವಾಗಿ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಯಿತು. ಅದಾದ ನಂತರದಲ್ಲಿ ಪ್ರತಿಯೊಂದು ಬೂತಿಗೂ ಕೂಡ ಜಿಲ್ಲಾಧಿಕಾರಿಗಳು, ಜಿಲ್ಲಾ SP ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒಗಳು ಕೂಡ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇಡೀ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂತಹ 284 ಮತಗಟ್ಟೆಗಳಿಗೆ 1400ಕ್ಕಿಂತ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಇದಕ್ಕೆ DSP ಆಗಿರ್ಬೋದು, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಗೃಹ ಕ್ಷೇತ್ರದಲ್ಲೂ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಬೆಳಗ್ಗೆ 7 ಗಂಟೆಯಿಂದ ಕೂಡ ಒಂದು ಬಿರುಸಿನ ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇದೊಂದು ಜಿದ್ದಿನ ಕ್ಷೇತ್ರವಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ತುಂಬಾ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ 4 ಬಾರಿ ಗೆದ್ದು ಬಂದಿರತಕ್ಕಂಥದ್ದು. ಈ ಬಾರಿ ಅವರ ತೆರವಾದ ಒಂದು ಸ್ಥಾನಕ್ಕೆ ಅವರ ಮೊಮ್ಮಗ ಆಗಿರ್ತಕ್ಕಂಥ ಸಮರ್ಥ ಶಾಮನೂರು ಈ ಒಂದು ಅಖಾಡದಲ್ಲಿ ನಿಂತಿದ್ದಾರೆ. ಇದರ ಜೊತೆಗೆ ಮೊದಲ ಬಾರಿಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೂಡ ಬಿಜೆಪಿ ಪಕ್ಷದಿಂದ ನಿಂತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ತುಂಬಾ ಜಿದ್ದನ ಒಂದು ಕಣವಾಗಿದ್ದು, ಮತದಾರ ಯಾರಿಗೆ ಒಂದು ಮತವನ್ನ ಹಾಕಿ ಗೆಲ್ಸ್ಕೊಂಡು ಬರ್ತಾನೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.